ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಆಗಸ್ಟ್ 3, 2026ರಂದು ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವ ಭಾರತ್ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಸಂಸ್ಥೆಯಲ್ಲಿ ಎಐ ಮತ್ತು ಎಂಆರ್ಐ ಅನ್ನು ಸೋಮವಾರ BHIO ಅಧ್ಯಕ್ಷ ಡಾಕ್ಟರ್ BS ಅಜಯ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ BHIO ನಿರ್ದೇಶಕಿ ಭಾಗ್ಯ ಅಜಯ್ ಕುಮಾರ್, ಡಾಕ್ಟರ್ ಅಂಜಲಿ, ಡಾಕ್ಟರ್ ಮನೋಹರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. All of you have been witnesses to the various acquisitions na ಒಂದೊಂದೇ patient care ಗೆ ಟೆಸ್ಟಿಂಗ್ ಗೆ ನಾವು ಅಕ್ವೈರ್ ಮಾಡೋದೆಲ್ಲ ನೀವು ನೋಡ್ತಲೇ ಇದ್ದೀರಿ. ಈ ಸತಿ ಕೂಡ ಅದೇ ತರ ನಮ್ಗೆ ಹೆಮ್ಮೆ ಆಗುವಂತದ್ದು MRI ಒಂದು ಹೊಸದಾಗಿ ತಗೊಂಡಿದ್ದೀವಿ. ವಿ ಆರ್ ವೆರಿ ಪ್ರೌಡ್ ಟು ಅನೌನ್ಸ್ ದಿಸ್ MRI, AI ಪವರ್ಡ್ ನ್ಯೂ MRI. ಸೊ ಅದ್ರ ಬಗ್ಗೆ ನಮ್ಮ ಅಜಯ್ ಕುಮಾರ್ ಸರ್, ಆಮೇಲೆ ಡಾಕ್ಟರ್ ಅಮೋಘ್ ಇಸ್ ಅವರ್ ಚೀಫ್ ರೇಡಿಯಾಲಜಿಸ್ಟ್, ಡಾಕ್ಟರ್ ಮನೋಹರ್ ಇಸ್ ಆಲ್ಸೋ ರೇಡಿಯಾಲಜಿಸ್ಟ್. ಹೊಸ MRI ಲಾಂಚ್ ಮಾಡಿದ್ದೀವಿ. ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಮೊಡಾಲಿಟಿ ಸ್ಕ್ಯಾನರ್ ಲಾಂಚ್ ಮಾಡಿದ್ದೀವಿ. ಈ ಸ್ಕ್ಯಾನರು ಮುಂಚೆ ಇದ್ದಂಥ ಕನ್ವೆನ್ಷನಲ್ ಸ್ಕ್ಯಾನರ್ಸ್ಗಳಿಗಿಂತ ಹೊಸದು, ತುಂಬ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರುವಂಥ ಸ್ಕ್ಯಾನರ್ ಇದು. ಇದರದ್ದು ವಿಶೇಷತೆ ಏನು ಅಂದರೆ, ಮುಂಚೆ ಇದ್ದಂಥ ಸ್ಕ್ಯಾನರ್ಗಳಲ್ಲಿ ಹೀಲಿಯಂ ಯೂಸ್ ಮಾಡಬೇಕಿತ್ತು. ಹೀಲಿಯಂ ಯೂಸ್ ಮಾಡ್ತಾರೆ. ಎಷ್ಟು ಯೂಸ್ ಮಾಡ್ತಾರೆ ಅಂದರೆ 1500 ಲೀಟರ್ಸ್ ಅಷ್ಟು ಹೀಲಿಯಂ ಬೇಕು MRI ಸ್ಕ್ಯಾನ್ ರನ್ ಮಾಡಬೇಕು ಅಂತ ಹೇಳುತ್ತೆ. ಅದು ಹಾಗೆ MRI ರನ್ ಆಗ್ತಾ ಅದು ಹೀಲಿಯಂ ಕೂಡ ಖರ್ಚು ಆಗ್ತಾ ಹೋಗುತ್ತೆ. ಅದು ಮತ್ತೆ ರೀಫಿಲ್ ಮಾಡ್ತಾ ಹೋಗಬೇಕು. ಈಗ ನಮ್ಮ ಹತ್ರ ಇರುವಂಥ ಹೊಸ ಸ್ಕ್ಯಾನರಲ್ಲಿ ಬರೀ 0.7 ಲೀಟರ್ಸ್ ಅಂದರೆ 750 ml ಅಷ್ಟು ಮಾತ್ರ ಹೀಲಿಯಂ ಇರುತ್ತೆ. ಇದು ಸೀಲ್ಡ್ ಫಾರ್ ಲೈಫ್. ಮತ್ತೆ ಹೀಲಿಯಂನ ನಾವು ಫಿಲ್ ಮಾಡುವಂಗೆ ಇಲ್ಲ. ಮತ್ತೆ ಈ ಸ್ಕ್ಯಾನರು AI ಪವರ್ಡ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಸ್ಕ್ಯಾನರ್ ಇದ್ದು, ಇದರಲ್ಲಿ ಡೀಪ್ ರಿಸಾಲ್ವ್ ಮತ್ತೆ ಮೈ ಅಸಿಸ್ಟ್ ಅಂತ ಒಂದು ಟೆಕ್ನಾಲಜಿ ಇದೆ. ಇವುಗಳ ಸಹಾಯದಿಂದ ನಾವು ಸ್ಕ್ಯಾನ್ ಅನ್ನ ತುಂಬಾ ಫಾಸ್ಟ್ ಆಗಿ ಮಾಡಬಹುದು. ಮುಂಚೆ ಎಲ್ಲ 20 ನಿಮಿಷ ಬೇಕಾಗಿರುವಂತ ಸ್ಕ್ಯಾನಿಗೆ ಬೇಕಾಗಿರುವಂತ 20 ನಿಮಿಷ ಸ್ಕ್ಯಾನ್ ಅಲ್ಲಿ ಈಗ 5 ನಿಮಿಷಕ್ಕೆಲ್ಲ ಸ್ಕ್ಯಾನ್ ಅನ್ನು ಮುಗಿಸ್ಬೋದು ನಾವು. ಇದ್ರ ಜೊತೆಗೆ ಇಮೇಜ್ ಕ್ಲಾರಿಟಿ ಕೂಡ ತುಂಬಾ ಸುಪೀರಿಯರ್ ಆಗಿದೆ ಹಳೆಯ ಸ್ಕ್ಯಾನರ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ. ಮತ್ತೆ ಈಗ ನಾವು ಯೂಸ್ ಮಾಡುವಂತ ಕಾಯಿಲ್ಸ್ಗಳು ಕೂಡ, ಮುಂಚೆ ಕಾಯಿಲ್ಸ್ ಅಂದ್ರೆ ತುಂಬಾ ಹೆವಿ ಇರುತ್ತೆ ಹಳೆ ಸ್ಕ್ಯಾನರ್ಗಳಲ್ಲಿ. ಅದು ಕಾಯಿಲ್ ಫಿಕ್ಸ್ ಆದಾಗ ಪೇಷಂಟ್ಸ್ಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಉಂಟು. ಈಗ ಬ್ಲಾಂಕೆಟ್ ತರ ಇರುತ್ತೆ ಈ ಕಾಯಿಲ್ಸ್ಗಳೆಲ್ಲ. ಅದೇ ಕಾಯಿಲ್ನ ಎಷ್ಟೊಂದು ಸ್ಟಡೀಸ್ಗಳಿಗೆ ಅದೇ ಥರದ ಯೂಸ್ ಮಾಡ್ಬೋದು. ಪೇಷಂಟ್ಗೆ ಕಂಫರ್ಟಬಲ್ ಆಗಿ ಇರುತ್ತೆ. ಮತ್ತೆ ದಿಸ್ ಸ್ಕ್ಯಾನರ್ ಇಸ್ ಎಕೋ ಫ್ರೆಂಡ್ಲಿ. ಅಂದರೆ ಹಳೆ ಕನ್ವೆನ್ಷನಲ್ ಸ್ಕ್ಯಾನರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ 30 ರಿಂದ 40% ಅಷ್ಟು ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಈ ಸ್ಕ್ಯಾನರ್. ಇದೆಲ್ಲ ಈ ಹೊಸ ಜನರೇಷನ್ ಸ್ಕ್ಯಾನರ್ ಅಲ್ಲಿ ಇರುವಂತ ಅಡ್ವಾಂಟೇಜಸ್. ಪೇಷಂಟ್ಗೆ ಇದು ತುಂಬಾ ಸಹಾಯಕ. ಪೇಷಂಟ್ ಏನೂ ಹೆದರಿಕೆ ಇಲ್ಲದೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ ಸ್ಕ್ಯಾನರ್ ಮೇಲೆ ಬಹಳ ಬೇಗ ಸ್ಕ್ಯಾನ್ಗಳನ್ನ ಮುಗಿಸ್ಕೋಬಹುದು. ಮತ್ತೆ ಒಳ್ಳೆ ಇಮೇಜ್ ಸುಪೀರಿಯರ್ ಕ್ವಾಲಿಟಿ ಕೂಡ ಬರುತ್ತೆ. ಸೊ ಇದು ಇವಾಗ ನಾವು ಲಾಂಚ್ ಮಾಡಿರುವಂತ MRI AI ಪವರ್ಡ್ MRI ವಿಶೇಷತೆಗಳು. ಅದು ಮೆಷಿನ್ ಸ್ಟಾರ್ಟಿಂಗ್ ಬಂದಾಗ 1500 ಹೀಲಿಯಂ ಇರುತ್ತೆ. ಅದು ಸ್ಕ್ಯಾನ್ ಆಗ್ತಾ ಹೀಲಿಯಂ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಅದನ್ನ ಮತ್ತೆ ನಾವು ರೀಫಿಲ್ ಮಾಡಬೇಕು ಖಾಲಿ ಆದಂಗೆ. ಹೀಲಿಯಂ ಭಾರತ ದೇಶದಲ್ಲಿ ಇಲ್ಲ. ಹೀಲಿಯಂ ಪ್ರೊಡಕ್ಷನ್ ಆಗೋದು ಕೆಲವೊಂದು ದೇಶಗಳಲ್ಲಿ ಮಾತ್ರನೇ. ಈಗ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಆಗಬೇಕು ಹೀಲಿಯಂ ಬೇಕು ಅಂತ ಹೇಳಿದ್ರೆ. ಈ ಸ್ಕ್ಯಾನರ್ ಅಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ. ಇದು 750 ml ಹೀಲಿಯಂ ಏನಿರುತ್ತೆ ಅದು ಆಲ್ಮೋಸ್ಟ್ ನೋ ಹೀಲಿಯಂ ಅಂತಾನೆ ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಡ್ರೈ ಮ್ಯಾಗ್ನೆಟ್ ಟೆಕ್ನಾಲಜಿ ಅಂತ ಕರಿತೀವಿ ಇದನ್ನ. ಸೊ ಇದು ಒಂದು ಸರಿ ಎಷ್ಟು ಇರುತ್ತೆ 0.7 ಲೀಟರ್ ಅಷ್ಟೇನೆ. ಚೀಪ್ ಅದಕ್ಕೆ ಖರ್ಚು ಕೂಡ ಆಗೋದಿಲ್ಲ. ಅದು ಇದರ ಮೇನ್ ಅಡ್ವಾಂಟೇಜ್ ಈ ಸ್ಕ್ಯಾನರ್ ಅಲ್ಲಿ. ಅದು ಹಳೆ ಸ್ಕ್ಯಾನರ್ಗಳಿಗೆ ಕಂಪೇರ್ ಮಾಡಿ ಸುಮಾರು 1990 ಫಸ್ಟ್ MRI ಬಂದಾಗ ನಾನು ಅಮೆರಿಕಲ್ಲಿದ್ದೆ. MRI ಬಂದಾಗ MRI ಅಂದರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್, ಎಕ್ಸ್ರೇ ಇಲ್ಲ. ಸಿ ದ ಗುಡ್ ಥಿಂಗ್ ಅಬೌಟ್ MRI ಅಂದರೆ ಎಕ್ಸ್ರೇ ಎಕ್ಸ್ಪೋಜರ್ ಆಗಲ್ಲ. ಅದು ಸೋ ನಾನ್ ಟಾಕ್ಸಿಕ್, ಏನು ನಮಗೆ ಹಾರ್ಮ್ ಮಾಡಲ್ಲ MRI. ಎರಡನೇದಾಗಿ ಹೀಲಿಯಂ ಇದ್ದಾಗ ಪರಿಸರಕ್ಕೆ ಕೆಲವು ಸತಿ ಎನ್ವೈರ್ಮೆಂಟಲಿ ಇಸ್ ಇಟ್ ಗುಡ್ ಅಂತ ರಿಪ್ಲೇಸ್ ಮಾಡಬೇಕು ಎಲ್ಲ. ಇವಾಗ ಹೀಲಿಯಂ ಇದೆ ಇರೋದ್ರಿಂದ ಅದೂ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ನಮಗೆ ಹೇಳಬೇಕು ಅಂದರೆ ಭಾರತ್ ಹಾಸ್ಪಿಟಲ್ಗೆ ಒಂದು ಅಡ್ವಾನ್ಸ್ಡ್ ಯೂನಿಟ್ ತರಬೇಕು ಅಂತ ಭಾಳ ವರ್ಷದಿಂದ ಒಂಥರ ಕನಸು ನೆನಸಾಗಿದೆ ಇವತ್ತು. ಎರಡನೇದಾಗಿ ಬಹಳ ದಿನದಿಂದ ನಮ್ಮ ಲೀನಿಯರ್ ಆಕ್ಸಿಲರೇಟರು, ಇವಾಗ 2 ಲೀನಿಯರ್ ಆಕ್ಸಿಲರೇಟರ್ ಇನ್ನೊಂದು ಬರ್ತಾ ಇದೆ.
ಇದೆಲ್ಲ ಹೈ ಎಂಡ್ ಲೀನಿಯರ್ ಆಕ್ಸಿಲೇಟರ್, ಪೆಟ್ ಸ್ಕ್ಯಾನ್ ಇದೆ, ಹೈ ಎಂಡ್ ಲ್ಯಾಬ್ ಇದೆ. ವಾಟ್ ವಾಸ್ ನಾಟ್ ದೇರ್ ವಾಸ್ MRI, ಬಟ್ ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಇವಾಗ MRI ನಲ್ಲಿ ಅಡ್ವಾನ್ಸಸ್ ಬಂದಿದೆ. ಡಾಕ್ಟರ್ ಅಮೋಘ್ ಹೇಳ್ದಂಗೆ ನಾವು ಟೆಸ್ಲಾ MRI ಇರ್ತೀವಿ, 1.5 ಟೆಸ್ಲಾ, 3 ಟೆಸ್ಲಾ, ಆ ಥರ ಟೆಸ್ಲಾ. ಇವಾಗ ಟೆಸ್ಲಾಗಳೆಲ್ಲ ಕಡಿಮೆ ಆಗ್ತಾ ಇದೆ. ಟೆಸ್ಲಾ ಬದಲು ಸಾಫ್ಟ್ವೇರ್ನಲ್ಲಿ ಏನಿದೆ, AI ಡ್ರಿವನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಸಾಫ್ಟ್ವೇರ್, ಅದಕ್ಕೆ ನಾನು ಇದನ್ನು ಕೊಂಡ್ಕೊಂಡಿದ್ದೆ. ಯಾಕೆಂದರೆ AI-ನಲ್ಲಿ ನಮಗೆ ಭಾಳ ಇನ್ಫಾರ್ಮೇಷನ್ ಕೊಡ್ತೀವಿ, ಬೇಕಾದಷ್ಟು ಡೀಟೇಲಿಂಗ್ ಕೊಡುತ್ತೆ ನಮಗೆ. ನರ್ವ್ ಡೀಟೇಲ್ಸು, ಟ್ಯೂಮರ್ ಡೀಟೇಲ್ಸು, ಆಮೇಲೆ ಟ್ಯೂಮರು ಇವಾಗ ಯಾರಾದ್ರು ಆಪರೇಷನ್ ಮಾಡಿದ್ರೆ ಟ್ಯೂಮರಿಂದ ಉಳ್ಕೊಂಡಿದ್ಯೋ ಇಲ್ವೋ, ಆ ಥರ. ಇವಾಗ ಬ್ರೈನ್ ಟ್ಯೂಮರ್ ತೆಗೆದ್ರೆ ಕೆಲವು ಸತಿ ನಮ್ಗೆ ಏನು ಅಂದರೆ ಯಾವಾಗಲೂ ಇಶ್ಯೂ ಪೂರ್ತಿ ಟ್ಯೂಮರ್ ತೆಗೆದಿದ್ದಾರೋ ಇಲ್ವಾ, ಇದರಲ್ಲಿ ನಮ್ಗೆ ಆಕ್ಯುರೇಟ್ ಆಗಿ ಹೇಳುತ್ತೆ ಟ್ಯೂಮರ್ ತೆಗೆದಿದ್ದಾರೋ ಇಲ್ವೋ. ಸೊ ಇಟ್ ಅಕ್ಯುರೇಸಿ ಬಿಕಮ್ಸ್ ವೆರಿ ಗುಡ್. ಅದಲ್ಲದೆ ನಮಗೆ ಡಾಟಾ ಕಲೆಕ್ಷನ್ ಇಂಪ್ರೂವ್ ಆಗುತ್ತೆ. ನಮ್ಗೆ ಇದರಲ್ಲಿ AI ಇರೋದ್ರಿಂದ ಅದು ಆಟೋಮ್ಯಾಟಿಕ್ ಆಗಿ ನಮ್ಗೆ ಡಾಟಾ ಕೊಡ್ತಾ ಇರುತ್ತೆ. ಈ ಡಾಟಾ ಈಸ್ ವೆರಿ ಇಂಪಾರ್ಟೆಂಟ್. ಮುಂದೆ ನಾವು ಹೆಂಗ್ ಪೇಷಂಟ್ಸ್ ನೋಡೋದು, ಯಾವ ರೀತಿ ನೋಡ್ತೀವಿ, ಕಾರ್ಡಿಯಾಕ್ MRI ಮಾಡ್ಬೋದು, ಇದರಲ್ಲಿ ಎಲ್ಲ ಮಾಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಸೊ ಈ ವಿಚಾರವಾಗಿ ನಾನು ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತಿದ್ದೀನಿ. ಇವೆಲ್ಲ ಬಂದಿರೋದು ನನಗೆ ಬಹಳ ಸಂತೋಷ. ಏನು ಅಂದರೆ ನಾವು ಕ್ಯಾನ್ಸರ್ ಫೀಲ್ಡ್ನಲ್ಲಿ ಏನು ಅಂದರೆ ಸ್ಮೋಕಿಂಗ್ ಇಂದ ಲಂಗ್ ಕ್ಯಾನ್ಸರ್ ಬರುತ್ತೆ, ಚೂಯಿಂಗ್ ಟೊಬ್ಯಾಕೋ ಇಂದ ಮೌತ್ ಕ್ಯಾನ್ಸರ್ ಬರುತ್ತೆ. ನಾವು ನಿಮಗೆ ಗೊತ್ತಿರ್ಬೋದು, ವಿ ಆರ್ ಫೈಟಿಂಗ್ ಅಗೇನ್ಸ್ಟ್ ಇಟ್. ಮೈಸೂರನ್ನ ಸ್ಮೋಕ್ ಫ್ರೀ ಮಾಡಬೇಕು, ಹೆಲ್ತಿ ಸಿಟಿ ಮಾಡಬೇಕು ಅಂತ ಬೇಕಾದಷ್ಟು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ. ಇದರಲ್ಲಿ ನಮಗೆ ಬಹಳ ಏನು ಒಂದು ವ್ಯಥೆ ಆಗೋದು ಅಂದರೆ 35% ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಬರ್ತಾರೆ. ಅದರ ಮೆಜಾರಿಟಿ ಬಿಕಾಸ್ ಆಫ್ ಸ್ಮೋಕಿಂಗ್ ಆ್ಯಂಡ್ ಚೂಯಿಂಗ್ ಟೊಬ್ಯಾಕೋ. ಇದಕ್ಕೆ ನಾವು ಬ್ಯಾನ್ ಮಾಡಿ ಅಂತ ಅಂದರೆ ಅದು ಬ್ಯಾನ್ ಮಾಡ್ತಾ ಇಲ್ಲ. ನಾವು ಫಾರ್ಮರ್ಸ್ಗೂ ಸಹ ಹೆಲ್ಪ್ ಮಾಡ್ತಾ ಇದ್ದೀವಿ. ಆಲ್ಟರ್ನೇಟ್ ಫಾರ್ಮಿಂಗ್ ಮಾಡಿ ಅಂತ ನಮ್ಮ ಇದರಲ್ಲಿ ಹುಣಸೂರಿನಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಇವಾಗ ಆ ವಿಚಾರದಲ್ಲಿ ನಾನು ಅದಕ್ಕೆ ಒಂದು ಟ್ರಯಲ್ ಮಾಡಬೇಕು ಅಂತ MRI-ನಲ್ಲಿ ಪ್ರತಿ ಸಂಡೇ, ಎವ್ರಿ ಸಂಡೇ ನಾವು MRI ಫ್ರೀಯಾಗಿ ಮಾಡ್ತೀವಿ ಫಾರ್ 4 ವೀಕ್ಸ್ ಮಾಡಿ. ಯಾರಿಗೆ ಮೋಸ್ಟ್ಲಿ ಸ್ಮೋಕರ್ಸ್ ಆ್ಯಂಡ್ ಚೂವರ್ಸ್ ಅವ್ರಿಗೆ ನಾವು ಎಂಕರೇಜ್ ಮಾಡಿ ದಯವಿಟ್ಟು ಬಂದು MRI ಮಾಡಿಸ್ಕೊಳ್ಳಿ. ಇದರಿಂದ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ಅದ್ರಲ್ಲಿ ಡಾಟಾ ಕಲೆಕ್ಟ್ ಮಾಡ್ತೀವಿ. ಆ ಡಾಟಾ ಕಲೆಕ್ಟ್ ಮಾಡಿಕೊಂಡು ಅದರಿಂದ ಮುಂದೆ ನಾವು ಎಲ್ಲರಿಗೂ ಮಾಡ್ಬೋದಾಗಿದ್ದು ಸ್ಕ್ರೀನಿಂಗ್ ಕ್ಯಾಂಪ್ ಥರ ಮಾಡ್ಬೋದಾ ಅಂತ ಒಂದು ಪ್ರಯೋಗ ಕೊಟ್ಟಿದ್ದೀವಿ. 4 ವಾರ ಆದಮೇಲೆ ನಾವು ಎವ್ಯಾಲ್ಯೂಯೇಟ್ ಮಾಡಿ ಎಷ್ಟು ಜನ ಮುಂದೆ ಬಂದರು, ಎಷ್ಟು ಜನದಲ್ಲಿ ಏನಾದರೂ ನಾವು ಡಿಟೆಕ್ಟ್ ಮಾಡಿದ್ರು, ಅವ್ರ ಶ್ವಾಸಕೋಶ ಹೆಂಗಿದೆ, ಲಂಗ್ಸ್ ಹೇಗಿದೆ, ಇದರಿಂದ ನಮ್ಗೆ ಏನಾದ್ರು ಉಪಯೋಗ ಆಯ್ತಾ, ಇನ್ಕ್ಲೂಡಿಂಗ್ ಓರಲ್ ಕ್ಯಾವಿಟಿ, ಮೌತು, ಟಂಗು ಎಲ್ಲ ಮಾಡ್ತೀವಿ. ಇದರಲ್ಲಿ ನಮಗೆ ಏನಾದ್ರು ಅಲ್ಸರ್ ಇದ್ರೆ ಇದಿದ್ರೆ ಗೊತ್ತಾಗುತ್ತೆ. ಸೊ ಇದು ನಾವು ಕೆಲವು ಸುತ್ತಮುತ್ತಲ ಡಿಸ್ಟ್ರಿಕ್ಟ್ಸ್ಗೂ ಇದನ್ನ ನಾವು ಪ್ರಚಾರ ಮಾಡಿ ಅಲ್ಲಿಂದನೂ ಬರೋದಕ್ಕೆ ಎನ್ಕರೇಜ್ ಮಾಡ್ತೀವಿ. ತಾವು ಮೀಡಿಯಾದಲ್ಲಿ ದಯವಿಟ್ಟು ಎನ್ಕರೇಜ್ಮೆಂಟ್ ಕೊಡಿ, ಜನ ಬರಲಿ, ಎಷ್ಟು ಜನ ಬಂದರೂ ಪರವಾಗಿಲ್ಲ. ಅದು ನಾನ್ ಕಾಂಟ್ರಾಸ್ಟ್ MRI ಮಾಡ್ತಾ ಇದೀವಿ, ಕಾಂಟ್ರಾಸ್ಟ್ ಇದೆ. ಇದನ್ನೆಲ್ಲ ನಾವು ತಿಳ್ಕೊಂಡು ಇದನ್ನೆಲ್ಲ ನಾವು ಇದರಿಂದ ನಾವು ಮುಂದೆ ಏನು ಉಪಯೋಗ, ಯಾಕೆಂದ್ರೆ ಕ್ಯಾನ್ಸರ್ನಲ್ಲಿ ಏನೇನಿದೆ ನಮಗೆ ಅಂದರೆ ಮೊದಲನೇ ಹಂತದಲ್ಲಿ ಕಂಡುಹಿಡಿಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಆದರೆ ಸ್ಮೋಕಿಂಗ್ ಬ್ಯಾನ್ ಮಾಡಕ್ಕೆ ಹೋಗ್ತಾ ಇಲ್ವಲ್ಲ. ಆದರೆ ನಾವು ವಿ ವಾಂಟ್ ಟು ಮೇಕ್ ಮೈಸೂರು ಸ್ಮೋಕ್ ಫ್ರೀ. ಇದಕ್ಕೆ ಫಸ್ಟ್ ಇದು ಒಂದು ಸೆಕೆಂಡ್ ಸ್ಟೆಪ್. ಇದು ಒಂದು ಆಂದೋಲನ ಥರ ಮಾಡಿದ್ವಿ. ವಿ ಆಲ್ ಆಫ್ ದಸ್ ಗಾಟ್ ಟುಗೆದರ್ ಅಂಡ್ ಎರಡನೇದಾಗಿ ಇವಾಗ ಫ್ರೀ ಆಗಿ ಮಾಡಿ ಅದರಿಂದ ಡಾಟಾ ತಗೊಂಡು ಪಬ್ಲಿಷ್ ಮಾಡಿ ಕನ್ವಿನ್ಸ್ ಮಾಡೋಣ. ಆದಷ್ಟು ಪೀಪಲ್ಗೆ ಕನ್ವಿನ್ಸ್ ಮಾಡಿ, ನೋಡಿ ಸ್ಮೋಕ್ ಮಾಡಬೇಡಿ, ಇದರಿಂದ ಈ ಥರ ಎಲ್ಲ ಆಗುತ್ತೆ. ಇದರಿಂದ ನಾವು ಮುಂದೆ ಏನು ಮಾಡ್ಬೋದು ಅಂದರೆ ಮುಂದೆ ಜೆನಾಮಿಕ್ ಟೆಸ್ಟಿಂಗು ಎಲ್ಲ ಮಾಡ್ಬೋದು. ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇಲ್ಲ. ಫಸ್ಟ್ ಸ್ಟೆಪ್ ಫ್ರೀಯಾಗಿ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಯಾಕೆಂದರೆ MRI ನಾನು ಹೇಳ್ದಂಗೆ ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. MRI ಇಸ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್, ದರ್ ಇಸ್ ನೋ ಎಕ್ಸ್ರೇ. ಸೊ ಸೇಫ್ ಆಗಿ ಎಲ್ಲರೂ ಮಾಡಿಸ್ಕೊಬೋದು. ನಿಮ್ಮಲ್ಲೂ ಯಾರಾದ್ರು ಸ್ಮೋಕರ್ಸ್ ಇದ್ರೆ ದಯವಿಟ್ಟು ಕಮ್ ಫಾರ್ವರ್ಡ್, ಶುಗರ್ಸು ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ, ಇಟ್ಸ್ ಎ ವೆರಿ ಗುಡ್ ಟೆಸ್ಟ್. ಪ್ಲೀಸ್ ಡೀಪ್ ರಿಸರ್ವ್ ಟೆಕ್ನಿಕ್ ಯೂಸ್ ಮಾಡಿ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಇವ್ರು ಹೇಳಿದ್ದು ಥರ ಆರ್ಟಿಫಿಷಿಯಲ್ ಇಮೇಜಸ್ ಬರುತ್ತೆ, ಆದರೆ AI ಇರೋದ್ರಿಂದ ಅದೆಲ್ಲ ತೆಗೆದು ಬಿಡುತ್ತೆ. ಸೊ I just wanted the clarification. Pacemaker idre that we have to be careful. Orthopedic is very friendly, machine friendly only, no problem. So ಇದನ್ನ ನಾವು we want to make a trial out of it and see how it goes. Anjali, ಅದ್ರ ಮೇಲೆ ನಾವು ಆಲ್ಮೋಸ್ಟ್ ನಮ್ಮ more than 50% ನಮ್ಮ ಪೇಷಂಟ್ಸು ಸ್ಕೀಮ್ ಪೇಷಂಟ್ಸು ಎಲ್ಲ ಬರ್ತಾರೆ.
ಇದು 35 ಇಯರ್ಸಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು ಈಗ ಫ್ರೀ ಮಾಡಿಸ್ತಾ ಇರೋದು ಒಳ್ಳೆಯದು. ಮುಂದೆದು ನಾವು ಏನು ಮಾಡೋಕ್ಕಾಗತ್ತೆ, ಎಷ್ಟು ಈ ಲಾಸ್ಟ್ 1 ಇಯರಿಂದ ನಮ್ಮ ಯುನೈಟೆಡ್ ಗೌತಮ್ ಬೇರೆಯವರೆಲ್ಲರೂ ವರ್ಕ್ ಮಾಡಿ ಫಂಡ್ ರೈಸ್ ಮಾಡಿದ್ದಾರೆ ಎಷ್ಟೊಂದು ಪೇಷಂಟ್ಸ್ಗೆ ಹೆಲ್ಪ್ ಮಾಡೋಕ್ಕೆ. ಸೊ ಒಂದು ಅಂದರೆ ಸ್ಕೀಮ್ ಇರುತ್ತೆ, ಒಂದು ಅಮೌಂಟ್ ಕೊಡ್ತಾರೆ, ಬಟ್ ಅದು ಆ್ಯಕ್ಚುಲಿ ಫಸ್ಟು ಫುಲ್ ಕೇರ್ ಕೊಡಲ್ಲ ಯಾವಾಗಲೂ. ಆ ಫುಲ್ ಕೇರ್ ಕೊಡೋಕ್ಕೆ ನಮ್ಮ ಮೈಸೂರಿನಲ್ಲಿ ಪ್ರಿವೆಂಟಿವ್ ಒಂದು ಕ್ಯಾನ್ಸರ್ ಬರುತ್ತೆ, ಸ್ಮೋಕಿಂಗ್. ಬಟ್ ಇನ್ನೊಂದು ಸ್ಮೋಕಿಂಗ್ನ ಫುಲ್ ಸಪ್ಲೈ ಚೈನ್ ನೋಡಿದ್ರೆ ವರ್ಜಿನ್ ಫಾರೆಸ್ಟ್ ಕಟ್ ಆಗುತ್ತೆ. ಮಕ್ಕಳು ವಿಮೆನ್ ಮನೇಲಿ ಡ್ರೈ ಮಾಡ್ತಾ ಇದ್ದಾರೆ ಟೊಬ್ಯಾಕೊ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ. ಆಮೇಲೆ ಸ್ಮೋಕರ್ಸ್ ಬರುತ್ತೆ, ಆಮೇಲೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಬರುತ್ತೆ, ಅವ್ರ ಪ್ಯಾಸಿವ್ ಸ್ಮೋಕ್, ಅದು ತುಂಬ. ಆಮೇಲೆ ಡಾಕ್ಟರ್ಸು ನರ್ಸಸ್ ನೋಡ್ಕೋತಾರೆ. ನಾನು ಹೇಳ್ತೀನಿ, ನನ್ನ ಮಗಳು ಆಂಕಾಲಜಿಸ್ಟ್ಗೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಎಷ್ಟು ದಿನ ನಾವು ಕಾಯ್ತಾ ಇದ್ವಿ, ಬರ್ತಾರ ಅವ್ರು ಪೇಷಂಟ್ ನೋಡ್ಕೊತಾ ಇದ್ದಾರೆ. ಇದು ನಾವು ಒಂದೊಂದ್ಸತಿ ಏನು ಅನ್ಕೋತೀವಿ, ನಾನು ನೋಡಲ್ಲ ನರ್ಸಸ್ಸು ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಅವ್ರ ಫ್ಯಾಮಿಲೀಸ್ ಎಲ್ಲ ಬಿಟ್ಬಿಟ್ಟು ಪೇಷಂಟ್ಸ್ ನೋಡ್ಕೊತಾ ಇದ್ದಾರೆ. ಸೊ ಪೇಷಂಟ್ ಆಗೋಕ್ಕೆ ಮುಂಚೆ ನಾವು ಏನು ಪ್ರಿವೆಂಟಿವ್ ಮಾಡ್ತಾ ಇದ್ದೀವಿ, ಮೈಸೂರು ನಾವು ಕ್ಲೀನ್ ಸಿಟಿ ಅಂತೀವಿ, ಇದೆಲ್ಲ ಅಂತೀವಿ. ಪ್ರಿವೆನ್ಷನು ನಮ್ಮ ಹೆಲ್ತು ನಮ್ಮ ಆರೋಗ್ಯ ಎಲ್ಲ ನೋಡ್ಕೊಳ್ಳೋದು ತುಂಬ ಮುಖ್ಯ. ಬಿಕಾಸ್ ನಮ್ಮ ಕಮ್ಯುನಿಟಿ ನೋಡ್ಕೊಳ್ಳೋಕ್ಕೆ ನಮ್ಮ ಆರೋಗ್ಯನೂ ಫಸ್ಟ್ ನೋಡ್ಕೋಬೇಕು. ಸೊ ದ್ಯಾಟ್ಸ್ ಐ ವುಡ್ ಸೇ ನಾವು ಅದನ್ನು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಅದನ್ನು ನಾವೆಲ್ಲರೂ ಒಟ್ಟಿಗೆ ವರ್ಕ್ ಮಾಡೋಣ. ಕಾಸ್ಟ್ ಡಿಪೆಂಡ್ಸ್ ಆನ್ ವಿಚ್ ಹಾಸ್ಪಿಟಲ್. ನಾರ್ಮಲಿ ನೀವು ಕೆಲವು ಬೆಂಗಳೂರು ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗೆಲ್ಲ ಹೋದ್ರೆ 20,000 ಮೇಲೆ ಆಗುತ್ತೆ. ಓಕೆ, ಸೊ ಇಟ್ ಡಿಪೆಂಡ್ಸ್. MRI ನಲ್ಲಿ ಒಂದೇನು ಅಂದ್ರೆ ಯಾವ ಆರ್ಗನ್ ಮಾಡ್ತಾ ಇದ್ದೀವಿ, ಎಷ್ಟು ಡೀಪ್ ಆಗಿ ಹೋಗ್ತಾ ಇದೀವಿ ಅದ್ರ ಮೇಲೆ ಅಷ್ಟು. ಕೆಲವರು ಕಡಿಮೆ ಬೆಲೆಗೂ ಮಾಡ್ಬೋದು, ಬಟ್ ವಾಟ್ ಡೀಪ್ ಇಟ್ ಗೋಸ್ ಅಂತ. ನಾವು ವಿ ವಾಂಟ್ ಟು ಮೇಕ್ ಇಟ್ ಡೆಫಿನೆಟ್ಲಿ ಅಫೋರ್ಡಬಲ್. ಈ ತರ MRI ಇರೋದ್ರಿಂದ ಎಲ್ಲರೂ ಮಾಡಿಸ್ಕೊಡಿ ಅನ್ನೋದು. ಕೆಲವು ಪೇಷಂಟ್ಸ್ಗೆ ನಾವು ಫಸ್ಟ್ ಟೈಮ್ ಇದು ಮಾಡ್ಬೋದು MRI, ಆಮೇಲೆ ಫಾಲೋ ಅಪ್ ನಲ್ಲಿ ಫ್ರೀ ಆಗು ಮಾಡ್ತೀವಿ. ಇದೆಲ್ಲ ಒಂದು ನಾವು ಸ್ಕೀಮ್ ಹಾಕೊಂಡಿದ್ವಿ, ಹೌ ಟು ಡೂ ರೈಟ್ ಥಿಂಗ್ ಫಾರ್ ದ ಪೇಷಂಟ್. ಓಕೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ನಲ್ಲಿ ನಿಮ್ಗೆಲ್ಲ ಗೊತ್ತು, ರೈಟ್ ಥಿಂಗ್ ಫಸ್ಟ್ ಟೈಮ್ ಮಾಡಬೇಕು. ಮಾಡದೇ ಇದ್ರೆ ಕ್ಯಾನ್ಸರ್ ಬರುತ್ತೆ, ಬರೋದ್ ಬಿಡಬಾರ್ದು. ದಟ್ ಈಸ್ ಅವರ್ ಗೋಲ್. ಓಕೆ, ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.